ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, 3-4 ದಿನ ಆತ ಹಿಡನ್ಬರ್ಗ್ ಕೇಳ್ತೀವಿ. ಬಟ್ ಹಿಡನ್ಬರ್ಗ್ದ ಏನು ನಡೀಲಿಲ್ರಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಾಗ. ನೋಡಬಹುದು ವೀಕ್ಷಕರೇ, ಇವತ್ತ ನಿಫ್ಟಿ 20 ಪಾಯಿಂಟ್ ಬಿದ್ದೈತಿ ಬರೇ. ಮತ್ತ ಬ್ಯಾಂಕ್ ನಿಫ್ಟಿ ನೋಡಬಹುದು ನೀವು 0.19% ಇರೈತಿ. ಮತ್ತ ಸೆನ್ಸೆಕ್ಸ್ 56 ಪಾಯಿಂಟ್ ಬಿದ್ದೈತಿ. ಅಂತಂದ್ರೆ ವೀಕ್ಷಕರೇ, ಹಿಡನ್ಬರ್ಗ್ ಪ್ರಕಾರ ನೋಡಿದ್ರೆ ಮಾರ್ಕೆಟ್ ಬಾಳ್ ಬೀಳ್ಬೇಕಾಯ್ತ. ಖರೆ ಮಾಮೂಲಿಂದಾಗನು 0.5% ಇಲ್ಕ 1% ಬೀಳ್ತೈತಿ. ಬಟ್ ನೋಡಬಹುದ ಮಾರ್ಕೆಟ್ ಎಲ್ಲಿ ಓಪನ್ ಆಗೈತಿ ಅಲ್ಲೇನ ಕ್ಲೋಸಿಂಗ್ ಕೊಟ್ಟೈತಿ, ಫ್ಲಾಟ್ ಓಪನ್ ಆಗೈತಿ. ವೀಕ್ಷಕರೇ, ಮಾರ್ನಿಂಗ್ ನಾಗ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇತ್ತ ಮಾರ್ಕೆಟ್ನಾಗ. ಬಟ್ ದೊಡ್ಡ ಪ್ಲೇಯರ್ ನಮ್ಮ ಇಂಡಿಯಾನಾಗಿನವ್ರ ಎಲ್ಲಾ ಇನ್ವೆಸ್ಟರ್ಸ್, ರಿಟೇಲ್ ಇನ್ವೆಸ್ಟರ್ಸ್ ಈಗ ಏನ್ ಹಗರೇನಿಲ್ರಿ, ಎಲ್ಲಾರ್ಗು ಈಗ ಫುಲ್ ಕಲ್ತಾರ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ನಾಲೆಜ್ ಐತಿ. ಈಗ ಮೊದ್ಲಿನ ಗತ್ಲೆ ಅನ್ಸಂಗಿಲ್ಲ ಈಗ ನಮ್ಮ ರಿಟೇಲ್ ಇನ್ವೆಸ್ಟರ್ ಫುಲ್ 10 ಗಂಟೆದಿಂದ ಫುಲ್ ಬಾಯಿಂಗ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅನ್ನ ಬಿದ್ದಿದ್ದನ್ನ ಒಮ್ಮೆ ಏರಿಸಾ ಬಿಟ್ಟರ್ರಿ ಮಾರ್ಕೆಟ್. ನೋಡಬಹುದು ವೀಕ್ಷಕರೇ, ನೀವು ಚಾರ್ಟ್ನಾಗ ನೋಡ್ರಿ. ಈಗ ಮೊದಲ್ ಏನಂತಂದ್ರ ಅಡಾನಿ ವಿರುದ್ಧ ಹಿಡನ್ಬರ್ಗ್ ಅವರ ಬಾಳ ಆರೋಪವನ್ನ ಹಚ್ಚಿರ. ಈಗ ನಾವು ಅಡಾನಿದು ಸ್ಟಾಕ್ ನೋಡೋಣ ಇವತ್ತು ಮಾರ್ಕೆಟ್ನ ಏನೇನದು ಅಂತ ನೋಡೋದು ವೀಕ್ಷಕರೇ. ಅಡಾನಿದು ಸ್ಟಾಕ್ ಎಲ್ಲ ಲಿಸ್ಟ್ ನಿಮ್ ಮುಂದೈತಿ, ಎಲ್ಲ ಹೇಳಂಗಿಲ್ಲ, ನಾ ಕೆಲವೊಂದು ಅಷ್ಟೇ ಹೇಳ್ತೇನೆ. ACC ಸಿಮೆಂಟ್ ನೋಡ್ರಿ 0.97% ಬಿದ್ದೈತಿ. ಅಡಾನಿ ಎನರ್ಜಿ ಸೊಲ್ಯೂಷನ್ ನೋಡ್ರಿ 3.50% ಬಿದ್ದೈತಿ. ಅಡಾನಿ ಗ್ರೀನ್ ಎನರ್ಜಿ 0.22% ಇರೈತಿ. ಮತ್ತ ಅಡಾನಿ ವಿಲ್ಮಾರನ ಹೆಚ್ಚು ಬಿದ್ದೈತ್ರಿ. ಅಡಾನಿ ವಿಲ್ಮಾರ 3.95% ಬಿದ್ದೈತಿ. ಮತ್ತ ಅಡಾನಿ ಟೋಟಲ್ ಗ್ಯಾಸ್ನು ಬಹಳ ಬಿದ್ದೈತಿ, 3.88% ಬಿದ್ದೈತಿ. ಮತ್ತ ಅಡಾನಿ ಎಂಟರ್ಪ್ರೈಸಸ್ ನೋಡ್ಬೋದು ನೀವು 3.50% ಬಿದ್ದೈತಿ. ಮತ್ತ ಅಡಾನಿ ಪೋರ್ಟ್ 2.40% ಬಿದ್ದೈತಿ. ಅಂತಂದ್ರ ವೀಕ್ಷಕರೇ, ಅಷ್ಟ 3%, 2.5-3% ಅಷ್ಟ ಬಿದ್ದಾವ್ರಿ ಅಡಾನಿದು ಸ್ಟಾಕ್ಗಳು. ಹೋದ ವರ್ಷ ಹಿಡನ್ಬರ್ಗ್ ರಿಪೋರ್ಟ್ ಬರಾನ್ ಹೆಂಗ್ ಬಿದ್ದೈತಿ ಹಂಗೇನ್ ಬೀಳಿಲ್ಲ ಈ ಸಲೇನು. ವೀಕ್ಷಕರೇ, ಇದ್ರಲ್ಲ ಏನ್ ಗೊತ್ತಾಗ್ತೈತೆ ಅಂದ್ರ ಹಿಡನ್ಬರ್ಗ್ ಇರ್ಲಿ ಏನ್ ಬೇಕಾದವ್ರು ಇರ್ಲಿ ಮಾರ್ಕೆಟ್ ತಂದನ ಮಾಡ್ತೈತ್ರಿ. ಈಗ ಹಿಡನ್ಬರ್ಗ್ ಅವ್ರು ಹಿಂಗೆಲ್ಲಾ ರಿಪೋರ್ಟ್ ಕೊಟ್ರ ಎಲ್ಲಾರು ಮಾರ್ಕೆಟ್ ಬೀಳ್ತೈತೆ ಅಂದಿರ. ಬಟ್ ನೋಡಬಹುದ ಮಾರ್ಕೆಟ್ ಏನ್ ಹೆಚ್ಚ ಬಿದ್ದಿಲ್ಲ. ನೀವೇನ್ರಿ ತಪ್ಪು ಇವತ್ತು ಪುಟ್ ಅನ್ನ ಬಾಯ್ ಮಾಡಿದ್ರ ನಿಮ್ಗ ದೊಡ್ಡ ನಷ್ಟ ಆಗಿರ್ಬೋದು ಇವತ್ತು. ಅಣ್ಣಾನ ವೀಕ್ಷಕರೇ, ಮಾರ್ಕೆಟಿಗೆ ಪ್ರಿಡಿಕ್ಟ್ ಮಾಡಕ್ ಬರಂಗಿಲ್ಲ, ಇರತೈತಿ ಅಂತ ಬೀಳತೈತಿ. ಅದನ್ನ ಮಾಡಾಕನು ಹೋಗೋದಿಲ್ಲ. ಮಾಡಕ್ ಹೋದ್ರ ಮಾರ್ಕೆಟ್ ಇರ್ತೈತಿ ಬೀಳ್ತೈತಿ ಅಂತ ಪ್ರಿಡಿಕ್ಟ್ ಮಾಡಕ್ ಹೋದ್ರ ನಿಮ್ಗೆ ನಷ್ಟ ಆಗೋ ಚಾನ್ಸಸ್ ಹೆಚ್ಚಿರ್ತೈತಿ. ಮತ್ತು ಇದ್ರಲ್ಲಿ ಏನು ಗೊತ್ತಾಗ್ತೈತೆ ಅಂದ್ರೆ ಯಾರು ಹಿಡನ್ಬರ್ಗ್ ಇರಲಿ, ಯಾರು ಬೇಕಾದವ್ರು ಇರಲಿ, ಏನು ಬೇಕಾದಂದ್ರೂ ಮಾರ್ಕೆಟ್ ಏನು ಮಾಡೋದು ಅದನ್ನ ಮಾಡೋದ. ಮತ್ತು ಇನ್ಮ್ಯಾಗ ಹಿಡನ್ಬರ್ಗ್ ಅವರ ರಿಪೋರ್ಟ್ ಬಿಟ್ರೂ ಮಂದಿ ಈಗ ಹೆಚ್ಚು ನಂಬಂಗಿಲ್ಲ. ಯಾಕಂದ್ರೆ ನೋಡಬಹುದು ಈಗ ಬಿಟ್ಟಿರ ಬೀಳ್ತಿತ್ತಂತ ಭಾಳ ಅನುಮಾನ ಇತ್ತ, ಖರೆ ಮಾರ್ಕೆಟ್ ಬೀಳಲಿಲ್ಲ. ನಾನು ಈಗ ಹಿಡನ್ಬರ್ಗ್ ರಿಪೋರ್ಟ್ ಮ್ಯಾಗ ಯಾರು ಹೆಚ್ಚು ಸೀರಿಯಸ್ ಅನ್ನ ತಗೊಳ್ರಿ. ನಮ್ಮ ಇಂಡಿಯನ್ ರಿಟೇಲ್ ಇನ್ವೆಸ್ಟರ್ ಆಗಲಿ, ಎಲ್ಲ ದೊಡ್ಡ ಪ್ಲೇಯರ್ಗಳಾಗಲಿ, DIs FIs ಯಾರೂ ಹೆಚ್ಚು ಸೀರಿಯಸ್ ಅನ್ನ ತಗೊಳ್ರ. ಮತ್ತು ಬಾಯಿಂಗ್ ಮಾಡತ್ತಾರ. ನಮ್ಮ ದೇಶ ಬೆಳೆಯೋ ದೇಶ ಐತ್ರಿ. ನಾನು ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ. ಲಾಂಗ್ ಟರ್ಮ್ದಾಗ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬಿಡೋದು. ಚಲೋ ಫಂಡಮೆಂಟಲ್, ಚಲೋ ಕಂಪ್ನಿಗಳು ತೇತ್ರಿ ವೀಕ್ಷಕರೇ. ಇವತ್ತು ಬರೀ FIs DIs ಡೇಟಾನು ನೋಡೋಣ. ನೋಡ್ರಿ, ಇವತ್ತು DIs 4,477 ಕೋಟಿ ಬಾಯಿಂಗ್ ಮಾಡ್ಯಾರ. ಮತ್ತೆ FIs ನೋಡ್ರಿ 4,680 ಕೋಟಿ ಸೆಲ್ಲಿಂಗ್ ಮಾಡ್ಯಾರ. ಅಂತಂದ್ರೆ ಇವತ್ತು DIs ಬಾಯಿಂಗ್ ಮಾಡ್ಯಾರಿ, FIs ಸೆಲ್ಲಿಂಗ್ ಮಾಡ್ಯಾರ. DIs ಕಡೆನೂ ರೊಕ್ಕ ಭಾಳ ಬರತೈತ್ರಿ. ಮ್ಯೂಚುವಲ್ ಫಂಡ್ ಥ್ರೂ ಮತ್ತು ರಿಟೇಲ್ ಇನ್ವೆಸ್ಟರ್ ಕಂಟಿನ್ಯೂ ಇನ್ವೆಸ್ಟ್ ಮಾಡ್ಕೊಂತಾನ ಹೋಗತ್ತಾರ. ನಾನು ಹೆಚ್ಚು ಅಂಜೋ ಅವಶ್ಯಕತೆನೇ ಇಲ್ಲ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಾಗ ತೇತ್ರಿ ವೀಕ್ಷಕರೇ. ಏನು ಹೇಳಕ್ ಪಡ್ತೇನಂತಂದ್ರೆ ನಾ ಹಿಡನ್ಬರ್ಗ್ ಅವರು ಫಸ್ಟ್ ಬಂದ ನಮ್ಮ ದೇಶನಾಗ ಕಂಪ್ನಿಯನ್ನ ಲಿಸ್ಟ್ ಮಾಡ್ಬೇಕಂತ ಹೇಳ್ತೇನೆ. ಅವ್ರು ಲಿಸ್ಟ್ ಮಾಡಿ ಆಮೇಲೆ ಮಾತಾಡ್ಬೇಕು. ಲಿಸ್ಟ್ ಮಾಡೋಲ್ದ ಮಾತಾಡ್ರ ಯಾರು ಕಿಮ್ಮತ್ ಅವ್ರಿಗೆ ಕೊಡಂಗಿಲ್ಲ ತೇತ್ರಿ. ಮತ್ತು ಇವತ್ತು ಸೆಬಿನೂ ಒಂದು ಅವ್ರದ್ದು ರಿಪೋರ್ಟ್ ಕಳಿಸಿರ. ಸೆಬಿದವರು ಏನು ಹೇಳ್ಯಾರಂತಂದ್ರೆ, ಸೆಬಿದವ್ರ ಎಲ್ಲ ರಿಟೇಲ್ ಇನ್ವೆಸ್ಟರ್ ಎಲ್ಲರೂ ಮೊದಲ ಹಿಡನ್ಬರ್ಗ್ದ ಡಿಸ್ಕ್ಲೇಮರನ್ನು ಓದ್ರಿ. ಡಿಸ್ಕ್ಲೇಮರ್ನ ಏನು ಬರ್ತೈತೆ ಅಂದ್ರೆ ಹಿಡನ್ಬರ್ಗ್ದ ಅವ್ರು ಯಾವ ಸ್ಟಾಕ್ ಅದು ಏನೇನು ನ್ಯೂಸನ್ನು ಹಾಕ್ತಾರಲ್ಲ, ಆ ನ್ಯೂಸ್ಗಳು ಇರೋ ಸ್ಟಾಕ್ಗಳ್ನಾಗ ಅವ್ರದ್ದು ಶಾರ್ಟ್ ಪೊಸಿಷನ್ನು ಇರ್ಬೋದು ಅಂತ ಅವ್ರ ಡಿಸ್ಕ್ಲೇಮರ್ ಇರ್ತೈತಿ. ಅನಾನ ವೀಕ್ಷಕರೇ, ಅವ್ರ ತಮ್ಮ ಉದ್ದೇಶ ಸಂಬಂಧ ಹಂಗೆಲ್ಲ ನ್ಯೂಸನ್ನು ಬಿಡ್ತಿರ್ತಾರೆ. ಯಾಕಂದ್ರೆ ಅವ್ರೊಬ್ರು ಶಾರ್ಟ್ ಸೆಲ್ಲರ್ ಇದ್ದಾರೆ. ಶಾರ್ಟ್ ಸೆಲ್ಲರ್ ಅಂತಂದ್ರೆ ಮಾರ್ಕೆಟ್ ಬೀಳೋತ್ ಮುಂದೆ ರೊಕ್ಕನ ಮಾಡ್ತಾರೆ ಅವ್ರು. ನಾನು ಅವ್ರಿಗೆ ಮಾರ್ಕೆಟ್ ಬೆಳ್ಸಾಕ್ ನೋಡ್ತಿರ್ತಾರೆ. ನಾನು ಅವ್ರು ಹೇಳಿದ್ದ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದಿಲ್ಲ ತೇತ್ರಿ. ಮತ್ತು ಅವ್ರು ಹಿಡನ್ಬರ್ಗ್ ಅವರ ಮತ್ತೊಂದು ಏನು ಆರೋಪವನ್ನು ಹಚ್ಚಿರಂದ್ರೆ ಅಡಾನಿದ ಕೇಸ್ ಐತ್ಲ ರೀ. ಅಡಾನಿದ ಕೇಸ ಸರಿಯಾಗಿ ಎನ್ಕ್ವೈರಿ ನಡೀತಾ ಇಲ್ಲ ಅಂತ ಹೇಳ್ಯಾರ. ಬಟ್ ಸೆಬಿ ಅದು ಇವತ್ತು ಕ್ಲಿಯರ್ ಮಾಡಿತ್ತ. ನಾವು ಅಡಾನಿದ ಹೆಂಗೆ ನಾವು ಮಾಡ್ತೇವಲ್ಲ ರೀ ಎಲ್ಲ ಕಂಪ್ನಿಗಳ್ಗೆ, ಅದೇ ರೀತಿ ಅಡಾನಿದ ಗ್ರೂಪದ ಮ್ಯಾಗನೂ ನಾವು ಎನ್ಕ್ವೈರಿಯನ್ನು ನಡೆಸೀವಿ. ಅದ್ರಾಗೆ ನಾವು ಹೇರ್ಪೇರು ಮಾಡಿಲ್ಲ ಅಂತ ಅವ್ರು ಹೇಳಿಕೆ ಕೊಟ್ರ ತೇತ್ರಿ. ಅದೊಂದು ಪಾಸಿಟಿವ್ ಪಾಯಿಂಟ್ ಆಯ್ತು ರೀ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಿಗೆ ಇವತ್ತು ಇರಾಕ ತೇತ್ರಿ ವೀಕ್ಷಕರೇ. ಹಿಂಗೆಲ್ಲ ಬರ್ತಿರ್ತಾವೆ ಹಿಡನ್ಬರ್ಗ್ ಇದು ಮಾರ್ಕೆಟ್ ಕ್ರ್ಯಾಶ್ ಆಗ್ತಾವೆ, ಇದಾಗ್ತಾವೆ, ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮಾರ್ಕೆಟ್ ಬಿದ್ದಾಗ ಚಲೋ ಕಂಪ್ನಿಗಳನ್ನು ಬಾಯ್ ಮಾಡೋ ಅಪರ್ಚುನಿಟಿಯನ್ನು ನೋಡ್ಕೊಂತಿರೋದ ಮತ್ತು ಲಾಂಗ್ ಟರ್ಮ್ದಾಗ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬಿಡೋದ. ಶಾರ್ಟ್ ಟರ್ಮ್ನಾಗ ಮಾರ್ಕೆಟ್ ಪ್ರಿಡಿಕ್ಟ್ ಮಾಡ್ರೆ ಮಾರ್ಕೆಟ್ ಏರೋದ ಬೀಳೋದು ಇರತೈತಿ, ನಷ್ಟ ಆಗೋದ ಭಾಳ ಚಾನ್ಸಸ್ ಇರ್ತೈತಿ ತೇತ್ರಿ ವೀಕ್ಷಕರೇ. ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ.
ಲಾಂಗ್ ಟರ್ಮ್ನಾಗ ಇನ್ವೆಸ್ಟ್ ಮಾಡ್ಕೊಂತ ಕುಂತ ಬಿಡೋದ. ನಮ್ಮ ದೇಶನ ಈಗ ಬೆಳೆಯೋ ದೇಶನ ಐತಿ. ಸ್ನೇಹಿತರೆ, ಈ ವಿಡಿಯೋ ಚಲೋ ಅನ್ಸೋಡೆ ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾಗ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಮತ್ತೊಂದೇನಂತಂದ್ರೆ, ಹಿಡನ್ಬರ್ಗ್ ಅವರ ಸೆಬಿ ಮತ್ತು ಅಡಾನಿ ಮ್ಯಾಗ ಏನು ಆರೋಪವನ್ನು ಹಚ್ಚಿರ ಅದು ನಿಮಗೆ ಏನು ಕರೆಕ್ಟ್ ಗೊತ್ತಿರಲಿಲ್ಲ ಅಂದ್ರೆ ಅತ್ತದ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ. ಆ ವಿಡಿಯೋನ ನೋಡ್ರೆ ಹಿಡನ್ಬರ್ಗ್ ಅವರ ಏನೇನು ಆರೋಪವನ್ನು ಮಾಡಿರಂತ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ. ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾಗ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.